ಅದರ ಆಧಾರದ ಮೇಲೆ ಈ ಕೈಲಾಶ್ ಬಾಲಕೃಷ್ಣ ಅಂತ ಅಲ್ಲಿ ಇವನು ಮೊಬೈಲ್ ಅಂಗಡಿ ನಡೆಸ್ತಾನೆ ಅವನಿಗೆ ಮತ್ತು ಈ ವಿಕ್ಟಿಮ್ದು ಮಿಸ್ಸೆಸ್ ಲಕ್ಷ್ಮೀ ಅವಿನಾಶ್ ಸುಪನ್ನವರು ಈ ಇಬ್ಬರು ಈ ಆರೋಪವನ್ನು ಕನ್ಫೆಸ್ ಮಾಡಿದ್ದಾರೆ. ಇವರು ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಕೊಲೆ ಮಾಡಿದ್ದಾರೆ. ಮಾಡುವಾಗ ಇವನು ಕೈಲಾಶ್ ಆ ಕ್ಲಿನಿಕ್ಗೆ ಹೋಗಿ ಒಂದು ಗ್ಯಾಸ್ ಸಿಲಿಂಡರ್ ತೊಗೊಂಡು ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾನೆ. ಮತ್ತು ಈ ಇಬ್ಬರು ಸೇರಿ ಈ ಪ್ಲ್ಯಾನ್ ಮಾಡಿದರು. ಈ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ. ಈಗ ಮುಂದಿನ ತನಿಖೆ ನಡ್ತಾ ಇದೆ. ತಲೆಗೆ 4 ಪೇಟಿತ್ತು ಮತ್ತು ಎದೆ ಮೇಲೆ ಅವನು ಸಿಲಿಂಡರಿಂದ ಅಸಾಲ್ಟ್ ಮಾಡಿದ್ದಾನೆ. ಬಹುಶಃ ಇದು ಅನೈತಿಕ ಸಂಬಂಧ ಇರ್ಬೋದು, ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅದರಲ್ಲಿ. ಅದರಿಂದ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು ಇದು ಅವರಿಗೆ ಲೋ ಬ್ಲಡ್ ಶುಗರ್ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಅದರಿಂದ ಬಿದ್ದು ಹೋಗಿರ್ಬೋದು, ಈ ಟೇಬಲ್ಗೆ ಪೇಟಾಗೋಗ್ಬೋದು ಅಂತ. ಬಟ್ ಆವಾಗಲಿಂದಲೇ ಸ್ಟಾರ್ಟಿಂಗಿಂದ ಸ್ವಲ್ಪ ಅವ್ರ ಹೇಳಿಕೆ ಆಗಲಿ ಅದರ ಮೇಲೆ ಡೌಟ್ ಇತ್ತು. ಆ ದಿನ ಇರಲಿಲ್ಲ, ಕೊಲೆ ಆಗೋದು ದಿನ ಇರಲಿಲ್ಲ. ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಮನೆಗೆ ಇದ್ದಾಗ ಇವನು ಒಬ್ಬನೇ ಹೋಗಿ ಅಲ್ಲಿ ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ಸಂಜೆಗೆ ಇವರು ಬಂದಿದ್ದಾರೆ, ಎಲ್ಲರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಯಾರು? ಅವನು ಕೈಲಾಶ್ ಅಂಗಡಿ ಇದೆ, ಅವನದು ಮೊಬೈಲ್ ಅಂಗಡಿ ಇದೆ. ಮತ್ತು ದಿಸ್ ಈಸ್ ಲೇಡೀಸ್ ಹೌಸ್ ವೈಫ್. ಸ್ವಲ್ಪ ಅವ್ರ ಗಂಡನಿಗೆ ಸಹಾಯ ಮಾಡ್ತಾಯಿದ್ರು ಅದರಲ್ಲಿ.